ಇಲ್ಲ ಅಂದರೆ ಸ್ವಾಮೀಜಿ ಅವ್ರಿಗೊಂದು ಕಿವಿ ಮಾತು ಹೇಳ್ತೇನೆ. ಸ್ವಾಮೀಜಿಯವರೇ, ನೀವು ಪೀಠ ಇರುವಂಥದ್ದನ್ನು ಒಂದು ಸರ್ಕಾರ ಬಂದಾಗ ಒಂಥರ ನಡೋದು, ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಥರ ಮಾಡೋದು, ದ್ವಂದ್ವ ನೀತಿಯನ್ನು ನೀವು ಮಾಡಬೇಡಿ. ಎರಡೂ ಸರ್ಕಾರ ನಿಮಗೆ ಎರಡು ಕಣ್ಣುಗಳಿದ್ದಂತೆ, ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣನಂತೂ ಮಾಡಬಾರ್ದು. ನಮ್ಮ ಸರ್ಕಾರ ಇದ್ದಾಗ ಮುತ್ತಿಗೆ ಹಾಕುವಂಥದ್ದು ಮಾಡಿದ್ರಿ. ಈ ಸರ್ಕಾರ ಬಂದು 1 ವರ್ಷ ಆದ್ರೂ ಸಹಿತ ನಿದ್ದೆ ಎತ್ತಿದವ್ರ ಗತಿ ನಾಟಕ ಮಾಡಿ ಮಲ್ಕೊಳ್ಳುವಂಥ ವ್ಯವಸ್ಥೆ ನೀವು ಮಾಡ್ತಾಯಿದ್ದೀರಿ. ಇವತ್ತು ನಾನು ಹೇಳ್ತೀನಿ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜಕ್ಕೆ ಬಂದಂಥವ್ರೆ. ಅವರ ಸಹೋದರ ಚಿನ್ರಾಜ್ ಹೊಟ್ಟಿಬಳಿ ಅವರು ಸಹಿತ ಪಂಚಮಸಾಲಿಯಿಂದ ಬಂದಂಥವ್ರು. ಅದನ್ನು ನಾನು ಹೇಳ್ತೀನಿ, ನಿಮ್ಮ ಮದುವೆ ಮಾಡ್ಕೊಂಡಿರುವಂಥ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಅವ ವೀರಶೈವ ಲಿಂಗಾಯತ ಬನಿಜಗ ಸಮಾಜದವ್ರು ಸೇರಿದವರು. ಒಂದು ಸಲ ಮದುವೆ ಆದಮೇಲೆ ಹುಟ್ಟು ಮಗು ಸರ್ನಿಮ್ಮನೂ ತಂದಿದ್ದು ಬರ್ತದೆ, ಹುಟ್ಟುವಂಥ ಮಗು ಜಾತಿ ಕಾಲಂದಲ್ಲಿ ಅಪ್ಪಂದೇ ಬರ್ತದೆ. ಅದೇ ರೀತಿಯಿಂದ ನಾನು ಹೇಳಿರುವಂಥದ್ದು, ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ವೀರಶೈವ ಲಿಂಗಾಯತ ಬನಿಜಗ ಸಮಾಜಕ್ಕೆ ಸೇರುವಂಥವ್ರು. ನೀವು ಒಪ್ಪಿಗೆ ಕೊಡಬೇಕು. ಸ್ವಾಮೀಜಿಯವ್ರೇನು ಉತ್ತರ ಹೇಳಬೇಕು. ಆ ಇಡೀ ಜಿಲ್ಲೆದವ್ರು ಮಾತಾಡ್ತಾರೆ. ನಾನೇನು ಕ್ಲಾರಿಫಿಕೇಷನ್ ಮಾಡುವಂಥದ್ದು ಇಷ್ಟೇ. ನಾನು ನಿಮ್ಮ ವೈರಿ ಅಲ್ಲ, ನಾನು ಸ್ವಾಮೀಜಿಯವ್ರ ವೈರಿನೂ ಅಲ್ಲ, ಲಕ್ಷ್ಮೀ ಅಕ್ಕಂದು ಹೆಬ್ಬಾಳ್ಕರ್ನಲ್ಲ. ಸುಳ್ಳು ಹೇಳಿ ಯಾಕೆ ನೀವು ಮೋಸ ಮಾಡ್ತಾಯಿದ್ದೀರಿ? ಈ ಸಮಾಜದ ಊಟ ಅಂತ ತೆಗೆದುಕೊಂಡು ನೀವು ಯಾಕೆ ಮಾಡಿಕೊಡ್ತಾ ಇಲ್ಲ, ದುನಿಯಾ ಕತ್ತಾ ಇಲ್ಲ. ಮತ್ತೊಂದು ಸಲ ನಮ್ಮಲ್ಲಿ ಮೈಯಲ್ಲಿ ರಕ್ತದಲ್ಲಿ ಹರಿತಿರುವಂಥದ್ದು ಪಂಚಮಸಾಲಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಮಗ ಯಾರು ಅನ್ನೋಂಥದ್ದು ನೀವು ಓಪನಾಗಿ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿ. ಸ್ವಾಮೀಜಿಯವ್ರಿಗೆ ಹೇಳ್ತೇನೆ, ಇವತ್ತು ನೀವು ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರು ಯಾರು ಅನ್ನುವಂಥದ್ದು ನೀವು ಬಾಯ್ ಬಿಡಬೇಕು. ಇಲ್ಲ ಅಂದರೆ ಕಾಂಗ್ರೆಸ್ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅಂತದ್ದು ಇಬ್ರು ಒಂದೇನೆ. ಜಗದೀಶ್ ಶೆಟ್ಟರು ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವರು ಇಬ್ರು ಒಂದೇ ಸಮಾಜಕ್ಕೆ ಸೇರಿದವರು. ನೀವು ಯಾಕೆ ಹೋಗಿ ಅಲ್ಲಿ ಅನೌನ್ಸ್ ಮಾಡತ್ತೀರಿ? ಯಾರು ಮತದಾರ ಇದ್ದಾರೆ, ಯಾರಿಗೆ ಓಟ್ ಬೇಕೋ ಅವ್ರು ಹಾಕ್ತಾರೆ, ನಿರ್ಧಾರ ಮಾಡ್ತಾರೆ. ನಿಮ್ಮ ಸಮಾಜದವ್ರು ಇದ್ದವ್ರು ನೀವು ಕ್ಯಾನ್ವಾಸ್ ಮಾಡೋಕೆ ಹೋಗಿರಲ್ಲ, ಹೋಗ್ರಿ, ನಮ್ಗೆ ಸಂತೋಷ ಇದೆ. ನಿಮ್ಮ ಕೊಪ್ಪಳದಲ್ಲಿ ನಿಮ್ಮ ಸಮಾಜದವ್ರು ನಿಂತಿದ್ದಾನೆ, ಅಲ್ಲಿ ಹೋಗ್ರಿ. ಮತ್ತೆ ಎಲ್ಲರೂ ನಿಂತಿದ್ರೆ ಅಂದ್ರೆ ನಿಮ್ಮ ಮನಸ್ಸಿದ್ರೆ ಹೋಗಿ, ನಾವು ಹೋಗತ್ತೋ ಹೇಳೋದಿಲ್ಲ. ನೀವು ಅಲ್ಲಿ ಹೋಗಿ ಸುಳ್ಳು ಹೇಳಿ ಅದನ್ನು ಅವ್ರು ಸಪೋರ್ಟ್ ಮಾಡುವಂಥದ್ದು ಯಾವ ನ್ಯಾಯ? ಇವತ್ತು ನಾವು 3 ತಿಂಗಳಲ್ಲಿ ಟೈಮ್ದಲ್ಲಿ 2D ಮಾಡಿದ್ದೀವಿ, ಜಾತಿ ಕಾಲಂದಲ್ಲಿ ಸೇರಿಸಿವಿ, ನಮಗೆ ಸಮಯ ಕೊಡಲಾರ್ದೇ ಮುತ್ತಿಗೆ ಹಾಕಿದಿರಿ. ಇವತ್ತು ಅವ್ರ ಜೊತೆ ಬಾಲ ಬಿಡ್ಕೊಂಡೇ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ನೀವು ಕೆಲಸ ಮಾಡತ್ತೀರಿ. ಸ್ವಾಮೀಜಿಯವರೇ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ, ಇದೇ ರೀತಿಯಿಂದ ನನ್ನ ವೈಯಕ್ತಿಕವಾಗಿ ಮತ್ತು ಏನಾದರೂ ನೀವು ಇನ್ನು ಮುಂದೆ ಏನಾದರೂ ಮಾತಾಡೋದು ಬಂದರೆ ನಿಮ್ಮ ನೂರಾರದವು ನನ್ನ ಕಡೆ ವಿಷಯಗಳು. ಸಮಾಜದವರು ನಾವು ಮಾತಾಡಬಾರ್ದು ಅನ್ನುವಂಥದ್ದನ್ನು ನಿಮಗೆ ಗೌರವ ಕೊಟ್ಟು, ನಿಮಗೇನು ಮಾತಾಡಿಲ್ಲ ಅಂದ್ರೆ ನಮ್ಮ ಅಸಹಕಾರ ಅಲ್ಲ, ಅದು ನಮ್ಮ ಅಸಹನೆ ಅಲ್ಲ, ಅದು ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮಗೆ ಮಾತಾಡ್ಲಿಕ್ಕೆ ಸಾಕಷ್ಟು ಪಾಯಿಂಟ್ ಅದಾವು. ಇನ್ನು ಮುಂದೆ ವೈಯಕ್ತಿಕವಾಗಿ ಮಾತಾಡಲಾರ್ದೇ ಸಮಾಜದ ಕಡೆ 2A ಕೊಡಿಸೋದ್ರ ಕಡೆ ಗಮನ ಹರಿಸಿ ಇಲೆಕ್ಷನ್ದಲ್ಲಿ ಕ್ಯಾನ್ವಾಸ್ ಮಾಡೋದು ಬಿಟ್ಟುಬಿಡಿ. ಇಲೆಕ್ಷನ್ ಕ್ಯಾನ್ವಾಸ್ ಮಾಡೋ ಕಾಂಗ್ರೆಸ್ನವರು ಗಟ್ಟಿದ್ದಾರೆ, BJP ಅವರು ಗಟ್ಟಿದ್ದಾರೆ, ಮತದಾರರು ಗಟ್ಟಿದ್ದಾರೆ, ಯಾರಿಗೆ ಓಟ್ ಹಾಕಬೇಕು ಅನ್ನೋಂಥದ್ದು. ಅದ್ರ ಸಲುವಾಗಿ ಆ ಕಡೆ ಗಮನ ಹರಿಸಲಾರ್ದೇ ನಿಮ್ಮ ಸಮಾಜವನ್ನು ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆ ಗಮನ ಹರಿಸಿರೋ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.